ಕಬ್ಬು ನಾರುತ್ತಿರುವ ಇಂಡಿ ಬಸ್ ನಿಲ್ದಾಣ. ಹೌದು, ಇದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಸ್ ನಿಲ್ದಾಣ. ಇಂಡಿ ಬಸ್ ನಿಲ್ದಾಣ ವಾತಾವರಣ ಹದಗೆಟ್ಟು ಕಬ್ಬು ವಾಸನೆಯಿಂದ ನಾರುತ್ತಿದೆ. ಇಂಡಿ ಬಸ್ ನಿಲ್ದಾಣದಲ್ಲಿ ಸರಿಯಾದ ಸ್ವಚ್ಛತೆ, ಶೌಚಾಲಯ ಇರುವುದಿಲ್ಲ. ಕೆಟ್ಟ ದುರ್ವಾಸನೆ ಹೊಡೆಯುತ್ತಿದೆ. ಲಕ್ಷಾಂತರ ರೂಪಾಯಿ ಟೆಂಡರ್ ತಗೊಂಡು ಮೂಲ ವಸ್ತ್ರಕ್ಕೆ 10 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಮೂತ್ರಕ್ಕೆ 10 ರೂಪಾಯಿ ತಗೋತಾರೆ. ಇವರಿಗೆ ಟೆಂಡರ್ ಆಗಿದ್ದು ಅದರಲ್ಲಿ 5 ರೂಪಾಯಿ ಮಾತ್ರ ತಗೊಳ್ಬೇಕು. ಆದರೂ ಸ್ವಚ್ಛತೆ ಇರುವುದಿಲ್ಲ. ಎಲ್ಲಿ ನೋಡಿದರೂ ಬಸ್ ಸ್ಟ್ಯಾಂಡಲ್ಲಿ ಕಸ ಕಂಡು ಬರುತ್ತದೆ. ಸರಿಯಾದ ಬಸ್ಸುಗಳನ್ನು ತನ್ನ ಸ್ಥಾನಕ್ಕೆ ನಿಲ್ಲಿಸಲು ಸ್ಥಳ ಇರುವುದಿಲ್ಲ. ಎಲ್ಲಿ ಬೇಕಾದರೂ ನಿಲ್ಲುತ್ತಾರೆ. ಇಂಡಿಯಿಂದ ಬಿಜಾಪುರ ಹೋಗಲು ಬಸ್ಸಿಗೆ ಪ್ರಯಾಣಿಕರು ದೊಡ್ಡ ಸಾಹಸ ಮಾಡಿ ಹೋಗಬೇಕಾಗುತ್ತದೆ. ತುಂಬ ಬಸ್ಸಿನ ಕೊರತೆ, ಸರಿಯಾಗಿ ಬಸ್ಸುಗಳನ್ನು ಹೋಗಲು ಬರಲು ದಾರಿವಿರುವುದಿಲ್ಲ. ಹೆಸರಿಗೆ ಮಾತ್ರ ಹೈಟೆಕ್ ಬಸ್ ಸ್ಟ್ಯಾಂಡ್. ಯಾವುದೇ ರೀತಿಯ ಸಂಚಾರಿಗಳಿಗೆ ಸೌಲಭ್ಯಗಳು ಇಲ್ಲ. ಇಂಡಿಗೆ ಬರಲು ಜನರು ಯೋಚಿಸುತ್ತಾರೆ. ಹದಗೆಟ್ಟ ದಾರಿಗಳು, ಸುರಕ್ಷಿತವಾಗಿ ಪ್ರಯಾಣ ಮಾಡಲು ಸಾಧ್ಯವಿಲ್ಲ. ಯಾರೂ ಹೇಳೋರಿಲ್ಲ, ಯಾರೂ ಕೇಳೋರಿಲ್ಲ. ಹೀಗಾದರೆ ಇಂಡಿ ಸುಧಾರಣೆ ಆಗುವುದು ಯಾವಾಗ? ಸಾರ್ವಜನಿಕ ಪ್ರಯಾಣಿಕರು ನಮ್ಮ ಮಾಧ್ಯಮಕ್ಕೆ ಮನವಿ ಮಾಡಿಕೊಂಡಿದ್ದರು.